ಅಂಕೋಲಾ ತಾಲೂಕಿನ ಶೀರೂರು ಗುಡ್ಡ ಕುಸಿತ ಪ್ರದೇಶದಲ್ಲಿ ಯಾರು ನಮ್ಮ ಸಹಾಯಕ್ಕೆ ಬಾರದೇ ಇರುವ ಕುರಿತು ಕೇರಳ ಮೂಲದ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಅಳಲನ್ನ ತೋಡಿಕೊಂಡಿದ್ರು. ಆದರೀಗ ಜಯ ಕರ್ನಾಟಕ ಜನಪರ ವೇದಿಕೆ ನಾವು ನಿಮ್ಮೊಂದಿಗಿದ್ದೇವೆ ಎಂದು ಧೈರ್ಯ ಹೇಳಿದೆ. ವಿಷಯ ತಿಳಿದ ಹೊನ್ನಾವರ ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷರು ಹಾಗೂ ಸದಸ್ಯರು ನೊಂದ ವ್ಯಕ್ತಿಗೆ ಧೈರ್ಯ ತುಂಬಿ ನಾವು ಜೊತೆಗಿದ್ದೇವೆ ಎಂದು ತಿಳಿಸಲು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಆದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಗುಡ್ಡ ಕುಸಿದ ಸ್ಥಳಕ್ಕೆ ಯಾರಿಗೂ ಹೋಗಲು ಅವಕಾಶ ನೀಡುತ್ತಿಲ್ಲ. ಹೀಗಾಗಿ ಸಂಘಟನೆಯವರು ಅಲ್ಲಿಂದ ವಾಪಸ್ಸಾಗಿದ್ದಾರೆ. ಅಲ್ಲಿನ ಘಟನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಮುತುವರ್ಜಿ ವಹಿಸಿ ಕೆಲಸ ಮಾಡುತ್ತಿದೆ. ಜನರು ಯಾವುದೇ ಗೊಂದಲಗಳಿಗೆ ಒಳಗಾಗಬಾರದು, ಹಾಗೆಯೇ ಕಾರ್ಯಾಚರಣೆಗೆ ಯಾರೂ ಕೂಡ ಅಡ್ಡಿಪಡಿಸಬಾರದು ಎಂದು ಜಯ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಕೆ ಮೇಸ್ತಾ ಮನವಿ ಮಾಡಿದ್ದಾರೆ. ನಮಸ್ತೆ. ನಾವು ಇವತ್ತು ಜಯ ಕರ್ನಾಟಕ ಜನಪರ ವೇದಿಕೆ ಹೊನ್ನಾವರದಿಂದ ಬಂದಿದ್ದೀವಿ. ಇವತ್ತು ಶಿರೂರದಲ್ಲಿ ಏನು ಗುಡ್ಡ ಕುಸಿತ ಘಟನೆ ಎಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ. ಇವತ್ತು ನಾವು ಅದನ್ನು ನೋಡುವ ಅಲ್ಲಿ ಒಂದು ಫೇಸ್ಬುಕ್ಕಲ್ಲಿ ಲೈವ್ ಬಂದುಬಿಟ್ಟು ಕೇರಳದ ಒಬ್ಬ ವ್ಯಕ್ತಿ ನಮ್ಮ ಸಹಾಯಕ್ಕೆ ಯಾರಿಲ್ಲ, ಕರ್ನಾಟಕದಲ್ಲಿ ಯಾರೂ ನಮಗೆ ಸಹಾಯ ಮಾಡ್ತಿಲ್ಲ ಅನ್ನುವಂಥ ಒಂದು ಹೇಳಿದರು. ಅದೇ ವಿಷಯವಾಗಿ ನಾವಿಲ್ಲಿ ಬಂದು ಇವತ್ತು ಕನ್ನಡಿಗರು, ಕನ್ನಡದ ಜನತೆ ಎಲ್ಲರೂ ನಿಮ್ಮ ಪರವಾಗಿದ್ದಾರೆ ಅಂತೇಳಿ ನಾವು ಅವರಿಗೆ ತಿಳಿ ಹೇಳಲು ಬಂದಿದ್ದಾಗ ಇಲ್ಲಿ ಏನು ಮಾಡಿದ್ದಾರೆ, 5 ಕಿಲೋಮೀಟರ್ ಹಿಂದೆ ಒಂದು ಬ್ಯಾರಿಗೇಟ್ ಹಾಕಿ ಪೊಲೀಸರು ನಮ್ಮನ್ನು ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ನಾವು ತುಂಬ ರಿಕ್ವೆಸ್ಟ್ ಮಾಡಿದ್ವಿ ಅಲ್ಲಿ ಪರಿಸ್ಥಿತಿ, ಬಟ್ ಏನು ಮಾಡ್ತೀರಾ, ಅಲ್ಲಿ DC ಅವರ ಆರ್ಡರ್ ಇದೆ ಅಂತ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಯಾವುದೇ ಗಾಡಿ ಆಗಲಿ ನಡ್ಕೊಂಡು ಹೋಗ್ತೀವಿ, ನಾವು ನಡ್ಕೊಂಡು ಹೋಗಿ ಅಲ್ಲಿ ಪರಿಸ್ಥಿತಿಯನ್ನು ನಮ್ಮ ಜನತೆಗೆ ಹೇಳ್ತೀವಿ ನಾವು ಅಂತ ಹೇಳಿದ್ರು ಸಹ ನಮ್ಮ ಮುಂದೆ ಬಿಡ್ತಾ ಇಲ್ಲ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಮಾಧ್ಯಮದ ಮುಂದೆ ಬಂದು ಹೇಳಿ ಜನರಿಗೆ ಅದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಬೇಕು. ಆ ಗಾಡಿ ಏನಾಗಿದೆ, ಉಳಿದ 3 ಬಾಡಿಗಳು ಯಾವ ಕಡೆ ಹೋಗಿರ್ಬೋದು, ಏನಾಗಿರ್ಬೋದು, ಊರಿನ ಜನತೆ ಯಾವ ರೀತಿ ಅವರಿಗೆ ನಾವು ಸಹಾಯ ಮಾಡ್ಬೋದು ಅನ್ನೋದನ್ನು ತಿಳಿಸ್ಬೇಕಾಗಿ ನಾವು ಮುಖ ಕೇಳ್ಕೊತೀವಿ. ಏನು ಶಿರೂರು ಗುಡ್ಡ ಕುಸಿತ ಆದಂಥ ಸ್ಥಳದಲ್ಲಿ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ನಾವು ಎಲ್ಲ ಬಂದಿದ್ದೀವಿ. ಯಾಕಂತಂದರೆ ಈಗ ಯಾರು ಲೋಕಲ್ ಯಾವ ಜನರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಕೇರಳದಿಂದ ನಾವು 200 ಜನ ಫಸ್ಟ್ ಊರಿಂದ ಇಲ್ಲಿ ಬಂದಿದ್ದೀವಿ. ಬಟ್ ನಮ್ಗೆ ಇಲ್ಲಿ ಯಾರು ಲೋಕಲ್ ಸಪೋರ್ಟ್ ಮಾಡ್ತಾ ಇಲ್ಲ ತಿಳಿದು ನಾವಿವತ್ತು ಅವರಿಗೆ ಏನು ಸಹಾಯ ಬೇಕು ಅಂತೇಳಿ ಮಾಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಬಟ್ ಇಲ್ಲಿ 5 ಕಿಲೋಮೀಟ್ರ್ ಈಚೆಗೆ ಬ್ಯಾರಿಕೇಡ್ ಹಾಕಿ ಯಾರಿಗೂ ಬಿಡ್ತಾ ಇಲ್ಲ. ನಾವು ಅವ್ರ ಹತ್ರ ರಾಶಿ ರಿಕ್ವೆಸ್ಟ್ ಮಾಡಿದ್ದೇವೆ. ಯಾಕಂದರೆ ಅವರಿಗೆ ಏನು ಸಹಾಯ ಬೇಕು ನಾವು ಮಾಡಲಿಕ್ಕೆ ಬಂದಿದ್ದೀವಿ. ನಮಗೆ 2 ಜನರಿಗಾದ್ರೂ ಇಮಿಡಿಯೇಟ್ ಬಿಡ್ತಾ ಇಲ್ಲ. ಅದಕ್ಕಾಗಿಯೇ ನಾವು ನಾಳೆ ದಿವಸ ಒಂದು ಇಲ್ಲೇ ಒಂದು ಸ್ಟ್ರೈಕ್ ಮಾಡಬೇಕು ಅಂತ ವಿಚಾರ ಮಾಡಿದ್ದೀವಿ. ನಮ್ಮ ಎಲ್ಲ ಸಂಘಟನೆ ಅಷ್ಟು ಜನರು ಎಲ್ಲ ಕಮಿಟಿಯವರೆಲ್ಲ ಸೇರಿ ಇಲ್ಲೊಂದು ಸ್ಟ್ರೈಕ್ ಮಾಡಬೇಕು ಅಂತ ವಿಚಾರ ಮಾಡಿದ್ದಾರೆ. ಹಾಗಾಗಿ ನಾಳೆ ನಾವು ಇಲ್ಲಿ ಬಂದು ಸ್ಟ್ರೈಕ್ ಮಾಡೋದಿದೆ. ಈ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಎನ್ ಶೆಟ್ಟಿ, ಉಪಾಧ್ಯಕ್ಷರಾದ ಕೇಶವ್ ಎಲ್ ಮೇಸ್ತಾ, ಕಾರ್ಯದರ್ಶಿ ಶ್ರೀಕಾಂತ್ ಮೇಸ್ತಾ, ಖಜಾಂಚಿ ಸಂತೋಷ್ ಮೇಸ್ತಾ, ಗೌರವಾಧ್ಯಕ್ಷ ರಮೇಶ್ ರಾಯ್ಕರ್, ಸಂಚಾಲಕರಾದ ವಿನಾಯಕ್ ಪ್ರಭು ಹಾಗೂ ಇತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.